ಇದು ಪ್ರೀಮಾ ಫೇಶಿಯ ಫುಲ್ ಬೋಗಸ್ ಅಂತ ದೇಶಕ್ಕೆಲ್ಲ ಗೊತ್ತು. ಇದೇ ತರ ಒಂದು ಇನಾಮ್ ಡಿಸಿ ಆಕ್ಟ್ ನ ಇನ್ಸರ್ಟ್ ಮಾಡೋರೆ ತೊರನಹಳ್ಳಿ ಆಮೇಲೆ ಬಂಡೆ ಹೊಸೂರು ದಿನ್ನೆಲಿ 17 ಎಕರೆ ಅಶೋಕ್ ಜೈನ್ ಅನ್ನೋದು ಯಾರೋ ಹೆಸರು ಮಾಡಿದ್ದಾರೆ. ಇನ್ಸರ್ಟೆಡ್ ಸೇಮ್ 60 ವರ್ಷದಿಂದ ಇನಾಮ್ ಡಿಸಿ ಆಕ್ಟೇ ಇಲ್ಲ. ಕರೆಕ್ಟಾಗಿ ಇದಕ್ಕಿದ್ದಂಗೆ 2023 ಇನ್ಸರ್ಟ್ ಆಗ್ಬಿಡ್ತದೆ. ತಗತ್ತೀನಿ ನೆಕ್ಸ್ಟ್ ಹೇಳ್ತೀನಿ. ಅದೆಲ್ಲ ಅವ್ರಿಗೆಲ್ಲ ಕಟ್ಟದೆ ಹಂಗೆ ಕೂತವ್ರೆ. ಇನ್ನು 3 ವರ್ಷ ಹೋಗಲಿ 5 ವರ್ಷ ಹೋಗಲಿ ತಿರುಗಿ ದಬ್ತೀವಿ, ಬಿಡೋದೇ ಇಲ್ಲ. ಆಗ್ಲಿಲ್ವಾ? ಮೊನ್ನೆ ಎಷ್ಟು ಕೇಸ್ಗಳಾಗಿರೋದು ತಪ್ಪಾಗಿರೋದೇ ಎಲ್ಲ ಡಾಕ್ಯುಮೆಂಟ್ ತಗೊಂಬಿಟ್ಟಿದ್ದೀವಿ. ಅದನ್ನು ತಿದ್ದಕ್ಕಾಗಲ್ಲ. ಎನ್ಕ್ವೈರಿ ಮಾಡಿ ತಾತ್ಕಾಲಿಕ ಈ ವರ್ಷ ತಳ್ಬೋದು, ಇನ್ನೊಂದು ವರ್ಷ ತಳ್ಬೋದು. ಅಧಿಕಾರ ಬಂದಾಗ ಬಿಡೋದಿಲ್ಲ. ಇದೇ ಅಷ್ಟೇ. ರಮೇಶ್ ಕುಮಾರ್ ಅವ್ರದ್ದು ಮಾತ್ರ ಪಾಪ ಫಾರೆಸ್ಟ್ ಅಂತ ತಗೊಂಡವ್ರೆ, ಕರೆಕ್ಟಾ? 37 ಎಕರೆ ಇವ್ರು ಫಾರೆಸ್ಟ್ ಹೊಡೆದು ಕ್ರೆಷರ್ ಮಾಡ್ಯಾರ. ಅದನ್ನ ಯಾಕೆ ತಗೊಳ್ಳಿಲ್ಲ? ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ರಮೇಶ್ ಕುಮಾರ್ ಅವ್ರ ಮೇಲೆ ಪಾಪ ಒಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಅವ್ರು ದುಡ್ಡು ಕೊಟ್ಟಿಲ್ಲ, ಇವ್ರ ವ್ಯವಹಾರ ಚೆನ್ನಾಗಿ ಕುದುರ್ಸ್ಯಾರ, ಇದಕ್ಕೇನು ಬಂದಿಲ್ಲ. ಅವ್ರು ದುಡ್ಡು ಕೊಟ್ಟಿಲ್ಲ, ಬರೀ ಬೈಕಂಡು ತಿರುಗಿದ್ರು. ಅವರು ನಾನು ತಪ್ಪಿಲ್ಲ, ನಾನು ಖರೀದಿ ಮಾಡಿರೋದು ಅಂತ ಅವ್ರು ಹೇಳಿದ್ರು. ಅವ್ರು ಮಾಡ್ಕೊಂಡಿರೋ ಜಮೀನಲ್ಲ, ಖರೀದಿ ಮಾಡಿರೋ ಜಮೀನು. ಅವ್ರಿಗೆ ಗೊತ್ತೋ ಗೊತ್ತಿಲ್ದೋ ತಪ್ಪಾಗಿರ್ಬೋದು ಹೇಳಿದ್ದಾರೆ. ಬಟ್ ರಿಯಲ್ ಫಾರೆಸ್ಟ್ನ ಹೊಡೆದು ಕ್ರಷರ್ ಮಾಡಿರೋದ್ರ ವಿರುದ್ಧ ಯಾರು ಏನು ಮಾತಾಡಲ್ಲ. ರಮೇಶ್ ಕುಮಾರ್ ಅವ್ರನ್ನ ಪಾಪ ಇಕ್ಕಟ್ಟಿಗೆ ಸಿಕ್ಕಿಸಿ ಇಡೀ ಕಾಂಗ್ರೆಸ್ ಪಕ್ಷ ಅವ್ರನ್ನ ಮೂಲೆ ಗುಂಪು ಮಾಡಿದೆ ಅಲ್ವಾ? ಅವ್ರ ಪರ್ಚೇಸ್ ಲ್ಯಾಂಡ್ ರೀ ಅದು ಅಲ್ವಾ? ಅವ್ರ ತಪ್ಪಾಗಿರ್ಬೋದು. ಇದು ಫಾರೆಸ್ಟು 37 ಎಕರೆ ಫಾರೆಸ್ಟ್ನೇ ಹೊಡೆದು ಕ್ರಷರ್ ಮಾಡಿದ್ರು ಅದ್ರ ತಂಟೆಗೆ ಬರಲ್ಲ. ರಮೇಶ್ ಕುಮಾರ್ ಅವ್ರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ಒಂದು ನ್ಯಾಯ. ಅವ್ರು ಕಾಸು ಕೊಟ್ಟಿದ್ರೆ ಅವ್ರದ್ದು ಉಳ್ದಾಗಿರೋದು. ಅವ್ರ ಪಾಪ ಕೊಡಲಿಲ್ಲ ಅಷ್ಟೆ.